ಶ್ರೀ ಗುರುಭ್ಯೋ ನಮಃ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಚೈತನ್ಯ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಶ್ರೀ ಬ್ರಹ್ಮಾನಂದ ಮಹಾರಾಜ್ ಕಿ ಜೈ. ಸಮರ್ಥ ಸದ್ಗುರು ಶ್ರೀ ದತ್ತಾವಧೂತ ಮಹಾರಾಜ್ ಕಿ ಜೈ. ಇವತ್ತಿನ ವಿಡಿಯೋ ಒಳಗೆ ಮನಾಚೆ ಶ್ಲೋಕದ್ದು ಶ್ಲೋಕ 39, ಶ್ಲೋಕ 40, ಶ್ಲೋಕ 41 ಇದ್ರದ್ದು ಭಾವಾರ್ಥ ಮತ್ತು ವಿವರಣೆಯನ್ನು ನೋಡೋಣಂತ. ಶ್ಲೋಕ 39. जयावर्णिते वेदशास्त्रे पुराणे जयाचे नियोगे समाधानबाणे तया लागी हे सर्वचाञ्चल्य दीजे मना सज्जना राघवी वस्ति कीजे. ಭಾವಾರ್ಥ: ವೇದ, ಶಾಸ್ತ್ರ, ಪುರಾಣ ಈ ಎಲ್ಲ ಆಧ್ಯಾತ್ಮ ವಾಗ್ಮಯಗಳು ಅನಂತ ಭಗವಂತನದೇ ವರ್ಣನೆ ಮಾಡುತ್ತವೆ. ಆ ಭಗವಂತನೊಂದಿಗೆ ಸಂಬಂಧ ಉಂಟಾಗಿ ಅವನ ಹತ್ತಿರ ಹೋದರೆ ಮನುಷ್ಯನಿಗೆ ಸಮಾಧಾನದ ಅನುಭವ ಬರುತ್ತದೆ. ಹೇ ಮನಸ್ಸೇ, ಇಂಥ ಆ ಭಗವಂತನಿಗೆ ನಿನ್ನ ಚಂಚಲತೆಯನ್ನೆಲ್ಲ ಅರ್ಪಣೆ ಮಾಡಿಬಿಡು. ನೀನು ಅವನ ಹತ್ತಿರವೇ ಸ್ಥಿರವಾಗಿ ವಾಸ ಮಾಡು. ಇದರದ್ದು ವಿವರಣೆ ನೋಡಿದ್ರೆ ಈ ಶ್ಲೋಕ ಒಳಗೆ ಗುರುಗಳು ಹಿಂಗೆ ಹೇಳ್ತಾರಲ್ಲ, ನಮ್ಮ ಮನಸ್ಸಿಗೆ ಅವ್ರ ಮನಸ್ಸಿಗೆ ಅಲ್ಲೇ ಅಲ್ಲ, ಅವರು ಸಮರ್ಥ ಗುರುಗಳಂದ್ರೆ ಇವರು ಎಲ್ಲ ದಾಟಿಬಿಟ್ಟು ಆ ಒಂದು ಬೇರೆ ಎತ್ತರಕ್ಕನ ಮುಟ್ಟಿದ ಮನಸ್ಸಿರ್ತದೆ ಅವ್ರದ್ದು. ಅವ್ರು ನಮ್ಮಂಥ ಸಾಮಾನ್ಯ ಜನರ ಮನಸ್ಸುಗಳಿಗೆ ಇಷ್ಟು ಚಂದ ಬೋಧನೆ ಮಾಡ್ತಾರಲ್ಲ. ಮನಸ್ಸಿಗೆ ಹೇಳ್ತಾರೆ, ಮನಸ್ಸು ಯಾವಾಗಲೂ ಸಮಾಧಾನ ಹುಡುಕ್ತಿರ್ತದಂತ. ಯಾರಿಗೆ ಈಗ ಮನಸ್ಸಿಗೆ ಶಾಂತಿ ಸಮಾಧಾನ ಯಾವುದು ಬೇಡ, ಎಲ್ಲರೂ ಇಷ್ಟು ಸ್ಟ್ರಗಲ್ ಮಾಡೋದು, ಇಷ್ಟು ಕಷ್ಟಪಡೋದು, ಇಷ್ಟು ತೀರ್ಥಯಾತ್ರೆ ಮಾಡೋದು, ಇಷ್ಟು ಪ್ರೇಯರ್ಸ್ ಮಾಡೋದು ಎಲ್ಲನೂ ಆ ಒಂದು ಮನಸ್ಸಿನ ಸಮಾಧಾನವನ್ನು ಅಟೇನ್ ಮಾಡಲಿಕ್ಕೆ ಅಂಥೇಳಿ ಗುರುಗಳು ಹೇಳ್ತಾರೆ. ಆದರೆ ಯಾವಾಗ ನಮ್ಮ ಮನಸ್ಸು ಶಾಂತ ಆಗ್ಲಿಕ್ಕೆ ಸಾಧ್ಯ ಆಗ್ತದಂದ್ರೆ, ನಮ್ಮ ಮನಸ್ಸು ಭಗವಂತನ ಜೊತೆ ಕನೆಕ್ಟ್ ಆಗ್ತದೋ ಆವಾಗ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಕ್ಕೋತ ಹೋಗ್ತದೆ ಅಂತ ಹೇಳಿ ಗುರುಗಳು ಹೇಳ್ತಾರೆ. ಅದು ಹೆಂಗೆ ಕನೆಕ್ಟ್ ಆಗ್ಬೋದು? ವೇರಿಯಸ್ ವೇಸ್ ಇರ್ಬೋದು, ಡಿಫ್ರೆಂಟ್ ವೇಸ್ ಇರ್ಬೋದು. ಅದು ಥ್ರೂ ಪ್ರೇಯರ್ಸರೇ ಕನೆಕ್ಟ್ ಆಗಬಹುದು, ಜಪ ಮಾಡೋದ್ರಿಂದ ಮನಸ್ಸು ಭಗವಂತ ಕನೆಕ್ಟ್ ಆಗಬಹುದು, ಮೆಡಿಟೇಷನ್ ಇರ್ಬೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಸಮರ್ಥ ಗುರುಗಳು ಏನು ಹೇಳ್ತಾರಂದ್ರೆ, ಕಂಪ್ಲೀಟ್ ಸರೆಂಡರೆನ್ಸ್, ಸಂಪೂರ್ಣ ಶರಣಾಗತಿ ಹೊಂದಿಬಿಡು ಮನಸ್ಸ ನೀ ಭಗವಂತಗ ಸಂಪೂರ್ಣ ಶರಣಾಗತಿ ಹೊಂದಿ ನಿನ್ನ ಎಲ್ಲ ಚಂಚಲತೆ ಏನದಲ್ಲ ಅದನ್ನು ಭಗವಂತಗೆ ಸಮರ್ಪಣೆ ಮಾಡಿಬಿಡು. ಎಷ್ಟು ಚಂದ ಭಗವಂತನ ಪಾದದೊಳಗೆ ಹೂವಿನ ಜೊತೆ ಮುಳ್ಳು ಸಮರ್ಪಿಸ್ತಾರಂತ. ಮುಳ್ಳನ್ನು ಸಮರ್ಪಿಸ್ತೋದಂದ್ರೆ ನಮ್ಮ ಕೆಟ್ಟದನ್ನೆಲ್ಲ ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡಿ ನಾವು ಸಂಪೂರ್ಣ ಶರಣಾಗತಿ ಆಗಿಬಿಡೋದು. ಅದಕ್ಕೆ ಈ ಚಂಚಲತೆಯನ್ನು ಶರಣಾಗತ ಮಾಡಿ ಭಗವಂತನ ಜೊತೆ ಕನೆಕ್ಟ್ ಆಗು, ಸಮಾಧಾನ ಹೊಂದು ಅಂಥೇಳಿ ಇಲ್ಲಿ ಗುರುಗಳು ನಮ್ಮ ಮನಸ್ಸಿಗೆ ಹೇಳ್ತಾರೆ. ಈಗ ನೋಡೋಣ ಶ್ಲೋಕ 40. मना पाविजे सर्व ही सुख जेथे अति आदरे थे विजय लक्षते थे विवेके गुडी कल्पना पालटे जे मना सज्जना राघवी वस्ति कीजे. ಭಾವಾರ್ಥ: ಹೇ ಮನಸ್ಸೇ, ಯಾವುದರಲ್ಲಿ ಸಂಪೂರ್ಣ ಸುಖ ಪ್ರಾಪ್ತವಾಗುವುದೋ ಅದರಲ್ಲಿ ಅತ್ಯಂತ ಪೂಜ್ಯ ಬುದ್ಧಿಯಿಂದ ನಿನ್ನ ಲಕ್ಷ್ಯವನ್ನು ತೊಡಗಿಸು. ಅದರಂತೆ ಅತ್ಯಂತ ಸರಳವಾಗಿ ವಿಚಾರ ಮಾಡಿ ಕೆಟ್ಟ ಮನೋವೃತ್ತಿಯನ್ನು ಬಿಟ್ಟು ಬಿಡು. ಅದರ ಬದಲು ಉತ್ತಮ ಮನೋವೃತ್ತಿಯನ್ನು ಸ್ವೀಕಾರ ಮಾಡು. ಹೇ ಮನಸ್ಸೇ, ನೀನು ಭಗವಂತನಲ್ಲಿಯೇ ಸ್ಥಿರವಾಗಿ ವಾಸ ಮಾಡು. ಇಲ್ಲೇ ಗುರುಗಳು ಹೇಳ್ತಾರೆ, ನೋಡು ಮನಸ್ಸ, ನೀ ಸಂತೋಷದಿಂದ ಇರಬೇಕಂದ್ರೆ ನೀನು ಪೂರ ಲಕ್ಷ್ಯ ಎಲ್ಲ ಭಗವಂತನ ಕಡೆ ಹಾಕು, ಜಪ ಮಾಡು, ಮೆಡಿಟೇಷನ್ ಮಾಡು, ಸಂಪೂರ್ಣ ಶರಣಾಗತಿ ಮಾಡಿಬಿಡು. ಹೌದಾ? ಅದನ್ನು ಮಾಡೋದು ಹೆಂಗೆ? ಭಗವಂತನ ಕಡೆ ಸಂಪೂರ್ಣ ಲಕ್ಷ್ಯ ಕೊಡೋ ಮನಸ್ಸು ಭಾಳ ಪ್ಯೂರ್ ಇರಬೇಕಾಗ್ತದೆ. ಯಾಕಂದ್ರೆ ಸಮುದ್ರ ಅಂದ್ರೆ ಪವಿತ್ರತೆಯ ಒಂದು ಆಕಾಶ. ಆ ಪವಿತ್ರತೆ ಒಂದು ಪ್ಯೂರಿಟಿದು ಸ್ಕೈ ಆಫ್ ಪ್ಯೂರಿಟಿ ಅನ್ಬೋದು. ಆ ಸ್ಕೈದ ಒಂದು 100% ಪ್ಯೂರಿಟಿ ಭಗವಂತಂದಿದ್ರೆ ನಮ್ಮ ಮನಸ್ಸನ್ನು ನಮ್ಮ ಪ್ರಯತ್ನಗಳಿಂದ ಸ್ವಲ್ಪ 5%, 10%, 15% ಪ್ಯೂರಿಟಿ ಕಡೆ ತಗೋತಾ ಹೋದಾಗ ಏನಾಗ್ತದೆ, ಆ ಒಂದು
ಇಂಪ್ಯೂರ್ ಮೈಂಡಿಗೆ ಅದನ್ನು ಆ ಎತ್ತರಕ್ಕೆ ಮುಟ್ಲಿಕ್ಕೆ ಶಕ್ತಿ ಉಳಿಯಂಗಿಲ್ಲ. ನಾವು ಯಾವಾಗ ಪ್ಯೂರಿಟಿದ ಅಭ್ಯಾಸ ಸ್ಟಾರ್ಟ್ ಮಾಡ್ಲಿಕ್ಕತ್ತೀವಿ, ಪ್ಯೂರಿಟಿದ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತೀವಲ್ಲ, ಭಗವಂತನು ಅವನಿಗೂ ಅದ ಬೇಕಾಗಿರ್ತದಂತ, ನಮ್ಮ ಮನಸ್ಸನ್ನು ಮೇಲೆ ಎಳೆಯೋದ ಬೇಕಾಗಿರ್ತದಂತ. ನಾವು ಒಂದು ಹೆಜ್ಜೆ ಮುಂದೆ ಹೋದ್ರೆ ಭಗವಂತ 10 ಹೆಜ್ಜೆ ಮುಂದೆ ಬರ್ತಾನಂತ ನಮ್ಮನ್ನು ಮೇಲೆ ತೊಗೊಂಡು ಹೋಗಲಿಕ್ಕೆ. ಆದರೆ ನಾವೇನು ಮಾಡಿಬಿಟ್ಟಿವಿ ವರ್ಡ್ಲಿ ಪ್ಲೇಜರ್ ಒಳಗೆ ಇಷ್ಟು ಇನ್ವಾಲ್ವ್ ಆಗಿ ಕೂತ್ಬಿಟ್ಟಿರ್ತದಲ್ಲ ನಮ್ಮ ಮನಸ್ಸು. ವರ್ಡ್ಲಿ ಪ್ಲೇಜರ್ ಎಲ್ಲೇ ನಂದು ಇದು ಸುಖ ಬಿಟ್ಟು ಹೋಗ್ತದೋ, ಎಲ್ಲೇ ನಂದು ಹಿಂಗಾಗ್ತದೋ, ಐದರ್ ಚಿಂತೆ ಆರ್ ವರ್ಡ್ಲಿ ಪ್ಲೇಜರದ ಎಕ್ಸ್ಪೆಕ್ಟೇಷನ್ನು, ಹೌದಾ? ಅಥವಾ ಬೇರೆ ಪರ್ಸನ್ಸ್ನಿಂದ ಎಕ್ಸ್ಪೆಕ್ಟೇಷನ್ನು, ಥಿಂಗ್ಸ್ನಿಂದ ಎಕ್ಸ್ಪೆಕ್ಟೇಷನ್ನು, ಅದನ್ನು ಮಾಡ್ಕೋತ ಇಂಪ್ಯೂರ್ ಮೈಂಡ್ ಆಗಿಬಿಟ್ಟಿರ್ತದೆ. ಯಾವಾಗ ಅದನ್ನು ಬಿಟ್ಟು ನಾವು ಒಂದು ಹೆಜ್ಜೆ ಭಗವಂತನ ಕಡೆ ಮುಂದೆ ಹೋಗಬೇಕು ಅಂದ್ರೆ ಅವ 10 ಹೆಜ್ಜೆ ಮುಂದೆ ಬಂದು ನಮ್ಮ ಮನಸ್ಸನ್ನು ಪ್ಯೂರ್ ಮಾಡ್ತಾನಂತ. ಆ ಪ್ಯೂರ್ ಮಾಡಿದಾಗ ಒಂದು ಎತ್ತರಕ್ಕೆ ಮುಟ್ಲಿಕ್ಕೆ ಮನಸ್ಸಿಗೆ ಸಾಧ್ಯ ಆಗ್ತದೆ ಅಂತ ಹೇಳಿ ಇಲ್ಲಿ ಗುರುಗಳು ಹೇಳ್ತಾರೆ. ಇಲ್ಲಿ ಒಂದು ಚಂದ ದಾಸರ ಪದ ನೆನಪಿಗೆ ಬರ್ತದೆ. ಹೊಸ ಕಣ್ಣು ಎನಗೆ ಹಚ್ಚಲೇಬೇಕು ಜಗದಂಬ ವಸುದೇವ ಸುತನ ಕಾಂಬುದಕ್ಕೆ. ಘಸಣೆಯಾಗಿದೆ ಭವ ವಿಷಯ ವಾರಿಧಿಯೋಳು, ಘಸಣೆಯಾಗಿದೆ ಭವ ವಿಷಯ ವಾರಿಧಿಯೋಳು, ಶಶಿಮುಖಿ ಕರುಣದಿ ಕಾಯೇ ಅಮ್ಮ. ಹೊಸ ಕಣ್ಣು ಎನಗೆ ಹಚ್ಚಲೇಬೇಕು ಜಗದಂಬ ವಸುದೇವ ಸುತನ ಕಾಂಬುದಕ್ಕೆ. ಇಲ್ಲೇ ನಂದು ಹಳೆಯ ಕಣ್ಣೆಲ್ಲ ತೆಗೆದು ಒಂದು ಹೊಸ ಕಣ್ಣು ನನಗೆ ಹಚ್ಚಮ್ಮ ದೇವಿ, ನನ್ನ ತಾಯಿ ಜಗದಂಬ ಅಂಥೇಳಿ ದಾಸರು ಕೇಳ್ತಾರೆ. ಆ ಹೊಸ ಕಣ್ಣು ಅಂದ್ರೆ ದಟ್ ಈಸ್ ಪ್ಯೂರಿಟಿ ಆಫ್ ಮೈಂಡ್. ಅದು ಮನಸ್ಸಿನ ಪವಿತ್ರತೆ. ಅದು ಬಂತು ಅಂತಂದ್ರೆ ಭಗವಂತ ನಮ್ಮಿಂದ ಭಾಳ ದೂರ ಇಲ್ಲ, ಭಾಳ ಹತ್ತಿರ ಇದ್ದಾನ ಅಂತ ಹೇಳಿ ದಾಸರು ಹೇಳ್ತಾರೆ. ನೆಕ್ಸ್ಟ್ ನೋಡೋಣ ಶ್ಲೋಕ 41. बहु हिंडता सौख्य होणार नाही, शिणावे परी ना तुडे हित काही, विचारे बरे अंतराबोध विजे, मना सज्जना राघवे वस्ती कीजे. ಇಲ್ಲೇ ಗುರುಗಳು ಮತ್ತು ನಮ್ಮ ಮನಸ್ಸಿಗೆ ಹೇಳಲಿಕ್ಕೆ ಇಷ್ಟಪಡ್ತಾರೆ, ಮತ್ತು ಬೋಧನೆ ಮಾಡ್ತಾರೆ. ಫಸ್ಟ್ ಭಾವಾರ್ಥ ನೋಡಿಬಿಡೋಣ, ಆಮೇಲೆ ವಿವರಣೆಗೆ ಹೋಗೋಣ ಅಂತ. ಭಾವಾರ್ಥ: ಸಮಾಧಾನ ಪ್ರಾಪ್ತವಾಗಬೇಕೆಂದು ಬಹಳಷ್ಟು ಭ್ರಮಣ ಮಾಡಿದರೂ ಅದು ಸಿಗಲಾರದು. ಅದರಿಂದ ಶ್ರಮವಷ್ಟೇ ಆಗುತ್ತದೆ, ಕಲ್ಯಾಣವೇನೂ ಆಗುವುದಿಲ್ಲ. ಆದ್ದರಿಂದ ಹೇ ಮನಸ್ಸೇ, ಉತ್ತಮ ಹಾಗೂ ಸರಿಯಾದ ವಿಚಾರಗಳಿಂದ ಅಂತಃಕರಣಕ್ಕೆ ತಿಳಿಸಿ ಹೇಳು, ನೀನು ಭಗವಂತನಲ್ಲಿ ಸ್ಥಿರವಾಗಿರು. ಇಲ್ಲೇ ಗುರುಗಳು ಹಿಂಗೆ ಹೇಳ್ತಾರಲ್ಲ, ನಾವು ಭಾಳ ಮನುಷ್ಯ ತನ್ನ ಮನಸ್ಸಿಗೆ ಸಮಾಧಾನ ಆಗಲಿ ಅಂತ ಭಾಳ ಶ್ರಮ ಪಡ್ತಾನಂತ. ಏನೋ ಎಂಟರ್ಟೈನ್ಮೆಂಟ್ ಅಂತಾನಂತ, ಎಲ್ಲೋ ಔಟಿಂಗ್ ಅಂತ ಹೋಗ್ತಾನಂತ, ಎಬ್ರಾಡ್ ಟೂರ್ ಅಂತ ಹೋಗ್ತಾನಂತ, ಅಥವಾ ಓಕೆ ಇಷ್ಟು ದೊಡ್ಡ ಕಾರ್ ಇದನ್ನು ಸಿಕ್ಬಿಟ್ರೆ ಸಾಗಪ್ಪ ನಂಗೆ ಖುಷಿ ಸಮಾಧಾನ. ಆದರೆ ಎಲ್ಲನೂ ತಾತ್ಪೂರ್ತಿಕ ಅಂತ ಹೇಳ್ತಾರೆ ಗುರುಗಳಲ್ಲಿ. ಎಲ್ಲನೂ ಮತ್ತು ತಾತ್ಪೂರ್ತಿಕ, ಇಟ್ ಈಸ್ ಇನ್ಕಂಪ್ಲೀಟ್ ಇನ್ ಇಟ್ ಸೆಲ್ಫ್. ಹೌದಪ್ಪ, ನನಗೆ ಇವತ್ತು ಮನೆ ಮುಂದೆ ಫೆರಾರಿ ಬಂದು ನಿಂತದ, ಎಷ್ಟು ದಿನ ಆ ಖುಷಿ ಇರ್ತದೆ ನಮ್ಗೆ? ಭಾಳ ಅಂದ್ರೆ 1 ವಾರ, 10 ದಿವಸ, 1 ತಿಂಗಳ. ಹೌದಾ, ಇಷ್ಟೊಂದು ಡೈಮಂಡ್ ನೆಕ್ಲೆಸ್ ತೊಗೊಂಡ್ಬಿಟ್ವಿ, ಎಷ್ಟು ದಿವಸ ಆ ಖುಷಿ ಉಳಿತದ? 15 ದಿವಸ, 20 ದಿವಸ, 1 ತಿಂಗಳ. ಮತ್ತು ಬೇರೆ ವ್ಯಾಪ ಅದನ್ನು ಕಾಯೋದು, ಅದು ಹೆಂಗಾತು, ಅದರ ಸರ್ವಿಸಿಂಗ್ ಮಾಡಿಸು, ಅದಕ್ಕೆ ಹಂಗೆ ಮಾಡೋ, ಅದಕ್ಕೆ ಪೆಟ್ರೋಲ್ ಹಾಕೋ, ಮತ್ತು ಇನ್ನೂ ಮುಂತಾದ ವಿಚಾರಗಳು. ಹೌದಾ, ಸಂಬಂಧಗಳಿಂದ ಭಾಳ ಖುಷಿನ ಎಕ್ಸ್ಪೆಕ್ಟ್ ಮಾಡ್ತೀಯ. ಅಯ್ಯೋ ನನ್ನ ಮಗ ಚಂದ ಕಲದ ದೊಡ್ಡ ನೌಕರಿಗೆ ಹೋಗ್ಬಿಟ್ಟ, ನಂಗೆ ಭಾಳ ಖುಷಿ ಆಯ್ತು. ಹೌದಾ, 1 ದಿವಸ ಮಕ್ಕಳು ನಮಗೆ ತಿರುಗಿ ಮಾತಾಡಿದ್ರೆ ನಮ್ಮ ಖುಷಿ ಪೂರ ಜರದಿಳಿದು ಹೋಗ್ಬಿಟ್ಟಿರ್ತದೆ. ಅದಕ್ಕೆ ಎಷ್ಟಂತ ಭ್ರಮಣ ಮಾಡ್ತಿ ಮನಸ್ಸ ನೀನು, ಎಲ್ಲೆಲ್ಲಂತ ಸುಖ ಹುಡುಕ್ತಿ. ಭಗವಂತ ನಮ್ಮ ಅಂತರಂಗದೊಳಗೆ ಇದ್ದಾನೆ, ನಾವು ಅವನ ಶೋಧ ಮಾಡಬೇಕು ಅಂಥೇಳಿ ಇದು ಅರಿವಾಗೂ ತನಕ ಒಂದಿಲ್ಲ ಒಂದು ವರ್ಡ್ಲಿ ಪ್ಲೇಜರ್ನಿಂದ ಕಿಚಿ ಅನುಭವಿಸ್ತದ ಮನಸ್ಸು. ವ್ಯಾಪ ಹಚ್ಕೊಂಡದ ಅದು ಎಲ್ಲ ಶಾಂತ ಆಗಬೇಕು ಅಂತಂದಾಗ ಎಷ್ಟು ಖುಷಿ ಅನ್ನಿಸ್ಬೋದ್ರಿ. ಯಾವುದೂ ಇದೇ ಇಲ್ಲ, ಕಿಚಿನೇ ಇಲ್ಲ, ಮನಸ್ಸಿಗೆ ಸಂಪೂರ್ಣ ಸಮಾಧಾನ ಸಿಕ್ಬಿಟ್ಟದ, ಶಾಂತ ಆಗ್ಬಿಟ್ಟದ ಅಂದಾಗ ಎಷ್ಟು ಖುಷಿ ಅನ್ನಿಸ್ತದಲ್ಲ. ಇದನ್ನು ಅಚೀವ್ ಹೆಂಗೆ ಮಾಡ್ಬೇಕಂದ್ರೆ ಮನಸ್ಸೇ ನೀನು ಯಾವಾಗ
ಯಾವಾಗಲೂ ತಿಳ್ಕೊ, ಅಂತರಂಗಕ್ಕೆ ತಿಳಿ ಹೇಳು. ನಾವು ವಿಚಾರಗಳ ಮುಖಾಂತರ ನಮ್ಮ ಮನಸ್ಸಿಗೆ ತಿಳಿ ಹೇಳಬೇಕು, ಮನಸ್ಸು ನಮ್ಮ ಅಂತರಂಗಕ್ಕೆ ತಿಳಿ ಹೇಳಬೇಕು. ಕೆಟ್ಟ ವಿಚಾರ ಎಲ್ಲ ಬಿಟ್ಟು ಬಿಡೋದು, ಚಲೋ ವಿಚಾರಗಳನ್ನು ಮಾಡ್ಕೋತ ಹೋಗಿ ಆ ಒಂದು ಎತ್ತರಕ್ಕೆ ಹೋಗಬೇಕು. ಹೊಸ ಕಣ್ಣು ನಮಗೆ ಬೇಕು ಅಂಥೇಳಿ ಇಲ್ಲಿ ಗುರುಗಳು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಜೈ ಜೈ ರಘುವೀರ ಸಮರ್ಥ.